ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಮಧು ನಾಗೇಶ್. ಸ್ನೇಹಿತರೆ, ನಾನಿವತ್ತು ಅಪ್ಪಟ ಹಳ್ಳಿ ಹುಡುಗನ ಸಾಧನೆ ಕಥೆಯನ್ನ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದವರ ಮುಂದೆ ಸಾಧನೆ ಮಾಡಿ ಇದೀಗ ಉತ್ತುಂಗಕ್ಕೇರಿ ಬೇರೆಯವರಿಗೆ ಉದಾಹರಣೆಯಾಗಿ ನಿಂತಿದ್ದಾರೆ. ಅರಸಿನ ಮಕ್ಕಿಯಿಂದ ಹಿಡಿದು ಇದೀಗ ಅಮೆರಿಕಾದವರೆಗೂ ಇವರು ಹೆಸರುವಾಸಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಇವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ 75 ಪ್ರಾಡಕ್ಟ್ಗಳನ್ನು ಉತ್ಪಾದಿಸ್ತಾರೆ. ಎಷ್ಟೋ ಜನರ ಪ್ರಾಣವನ್ನ ಉಳಿಸಿದ್ದಾರೆ, ಎಷ್ಟೋ ಮನೆಗಳ ದೀಪವನ್ನ ಬೆಳಗಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್ ಸ್ನೇಹಿತರೆ, ನಾನಿವತ್ತು ಅಟ್ರಿಮೇಡ್ ಪ್ಲಾಂಟ್ ಸೈನ್ಸ್ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಸರ್ ಅವರ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಸ್ವತಃ ಅವರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಸರ್, ಮೊದಲೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಇಲ್ಲಿವರೆಗೂ ಬಂದಿರೋದಕ್ಕಾಗಿ. ಇಟ್ಸ್ ಮೈ ಪ್ಲೆಜರ್. ಸರ್, ನನ್ನ ಫಸ್ಟ್ ಕ್ವಶನ್, ಈ ನಿಮ್ಮ ಸಾಧನೆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ದೊಡ್ಡ ಸಾಧನೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಸಾಧನೆ ಮಾಡೋದಕ್ಕೆ ಲಿಮಿಟ್ ಇಲ್ಲ. ನಾನು ಈಗಲೂ ಸಂಪೂರ್ಣ ಸಾಧಿಸಿದ್ದೇನೆ ಅಂತ ನಾನು ಅನ್ಕೊಂಡಿಲ್ಲ. ಸೊ ಆದರೂ ಖುಷಿ ಆಗ್ತದೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿಯಿಂದ ಸುಮಾರು 50,000ಕ್ಕಿಂತಲೂ ಅಧಿಕ ವೈದ್ಯರು ನಮ್ಮ ಪ್ರಾಡಕ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. 50,000 ವೈದ್ಯರು ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಅವರಿಗೆ ಒಂದು ದಿವಸಕ್ಕೆ 10 ಪೇಷಂಟ್ ಇದ್ದರೂ ಹಲವು ಲಕ್ಷ ಜನರಿಗೆ ನಮ್ಮ ಔಷಧಿಯಿಂದ ಉಪಯೋಗ ಆಗಿದೆ. ಸೊ ಈ ರೀತಿ ಎಸ್ಪೆಷಲಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಒಂದು ಸಾರ್ವಜನಿಕರಿಗೆ ಏನಾದರೂ ಉಪಕಾರ ಆಗುವಂತೆ ಮಾಡಿದರೆ ಅದೊಂದು ಥರದ ಹೆಮ್ಮೆಯ ವಿಷಯ. ಅದು ಅಲ್ಲದೆ ನಮ್ಮ ಕಂಪನಿನೂ ಹಾಗೆ ಬೆಳೆದು ಸುಮಾರು ಭಾರತದ 14 ಸ್ಟೇಟ್ಗಳಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಅಲ್ಲದೆ ಪ್ರಪಂಚದ 40 ರಾಷ್ಟ್ರಗಳಲ್ಲೂ ನಮ್ಮ ಪ್ರಾಡಕ್ಟ್ ಸಿಗತ್ತೆ. ನಾನೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಾನು ಈ ಕೋವಿಡ್ಗಿಂತ ಮುಂಚೆ 2017-18 ಇಸ್ವಿಯಲ್ಲಿ ನಮ್ಮದು ಒಂದು ದೊಡ್ಡ ಆಫೀಸ್ ಇದೆ ಬರ್ಲಿನಲ್ಲಿ. ಸೊ ಅಲ್ಲೊಬ್ಬ ನಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಸಾಯಂಕಾಲ ಅವ್ರು ಹೇಳಿದ್ರು ಡಿನ್ನರಿಗೆ ಹೋಗೋಣ ಅಂತೇಳಿ. ಅಲ್ಲಿ ಡಿನ್ನರ್ ಅಂದರೆ 6 ಗಂಟೆ 6:30 ಕತ್ಲಾಗ್ಬಿಡುತ್ತೆ. ಸೊ ಡಿನ್ನರಿಗೆ ನಾವು ಬರ್ಲಿನಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲೊಂದು ಬೋರ್ಡ್ ಇತ್ತು. ಆ ಬೋರ್ಡಲ್ಲಿ ಏನು ಬರ್ಕೊಂಡಿತ್ತು ಅಂದರೆ ಸೋರಿಯೋನ್ ಅವೈಲೇಬಲ್ ಅಂತ ಬರ್ಕೊಂಡಿತ್ತು. ಅದು ಮಾತ್ರ ಬರ್ಕೊಂಡಿದ್ದು. ಸೋರಿಯೋನ್ ಅಂದರೆ ನಮ್ಮ ಪ್ರಾಡಕ್ಟನ್ನು ಒಬ್ಬ ಮೆಡಿಕಲ್ ಸ್ಟೋರ್ನವನು ಪ್ರಮೋಟ್ ಮಾಡಲು ಹೊರಗಡೆ ಇಟ್ಟಿರಬೇಕು ಅಂತಾದರೆ ಅವನಿಗೆ ಅದರಿಂದ ಖಚಿತವಾಗಿ ಆದಾಯ ಬರ್ತಾ ಇರಬೇಕು. ಸೊ ಆ ಬೋರ್ಡ್ ನೋಡಿದಾಗಲೇ ನನಗೆ ಒಂಥರ ಜುಮ್ ಅಂತು. ನಾನು ಕೂಡಲೇ ಫೋನ್ ಮಾಡಿ ನಮ್ಮ ಆಫೀಸಿಗೆ ಹೇಳಿದೆ, ನೋಡ್ರಿ ಈ ರೀತಿ ಇಲ್ಲಿ ಇದೆ ನೋಡಿ, ನೀವೆಲ್ಲರೂ ಹೆಮ್ಮೆ ಪಡಬೇಕು ಅಂತೇಳಿ. ನಮ್ಮ ಮಾರ್ಕೆಟಿಂಗ್ ಟೀಮ್ನವರು, ಪ್ರೊಡಕ್ಷನ್ ಟೀಮ್ನವರು ಎಲ್ರಿಗೂ ತುಂಬ ಖುಷಿ ಆಯಿತು. ಸೊ ನಡೆದು ಬಂದ ದಾರಿ ದೂರ, ಬಟ್ ಎಷ್ಟು ಹೆಮ್ಮೆ ಪಡಬೇಕು ಗೊತ್ತಿಲ್ಲ, ಬಟ್ ಖುಷಿ ಆಗ್ತಾ ಇದೆ. ಸರ್, ಒಂದು ಸಲ ನೀವು ನಡೆದು ಬಂದಿರುವ ಹಾದಿಯನ್ನು ನಮ್ಮ ವೀಕ್ಷಕರಿಗೆ ಸಣ್ಣದಾಗಿ ಹೇಳೋದಾದ್ರೆ? ನಾನು ಡಾಕ್ಟರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಂಪನಿ ಜೊತೆ ನನ್ನ ಪಾರ್ಟ್ನರ್ಶಿಪ್ ಮಾಡಿ ಒಂದು ಕ್ಲಿನಿಕ್ ಹಾಕಿದೆ ಇಲ್ಲೇ ಕನಿಯಾಮ್ ರೋಡಲ್ಲಿ, ಬೆಂಗಳೂರಲ್ಲಿ. ಚೆನ್ನಾಗಿ ದುಡ್ಡು ಬರೋಕ್ಕೆ ಶುರು ಆಯಿತು. ಒಂದು ಕಾರ್ ತಗೊಂಡೆ. ನಾನು ಅನ್ಕೊಂಡಿರಲಿಲ್ಲ ಒಂದು ತಿಂಗಳಿಗೆ ಆ ಟೈಮಲ್ಲಿ, ಅಂದರೆ ಸುಮಾರು 1998-99 ಇಸ್ವಿಯಲ್ಲಿ ನಾನು ಹಳ್ಳಿ ಹುಡುಗ ಕಾರ್ ತಗೊಂಡ್ರೆ ಆಗ ಫುಲ್ ಫೇಮಸ್. ಹೌದು, ನಾವು ಊರಿಗೆ ಕಾರ್ ತಗೊಂಡೋದಾಗ ಊರಲ್ಲಿ ಕೆಲವರಿಗೆ ಮಾತ್ರ ಇದ್ದಿದ್ದು ಕಾರು. ಅದು ನನ್ನ ವಯಸ್ಸಲ್ಲೇ ಕಾರ್ ತಗೊಂಡವರು ಇರಲಿಲ್ಲ. ಅದೇ ರೀತಿ ತಿಂಗಳಿಗೆ 1 ಲಕ್ಷಕ್ಕಿಂತಲೂ ಜಾಸ್ತಿ ದುಡಿತಾ ಇದ್ದೆ ನಾನು. ಸೊ ಅದನ್ನು ನೋಡಿದಾಗ ಪಾರ್ಟ್ನರಿಗೆ ಸ್ವಲ್ಪ ಹೊಟ್ಟೆವರಿ ಆಗಕ್ಕೆ ಶುರು ಆಯಿತು. ಅವರು ಕೇರಳದವರು. ಅವರು ಕ್ಲಿನಿಕ್ ಬೇರೆ, ನನ್ನ ಅಂಗಡಿ ಬೇರೆ, ನಾನು ಬಾಗಿಲು ಹಾಕ್ತೀನಿ, ಮುಚ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ನಮ್ಮದು ಪಾರ್ಟ್ನರ್ಶಿಪ್ ಡೀಡ್ ಇತ್ತು ಆ್ಯಕ್ಚುಲಿ ಫಾರ್ 10 ಇಯರ್ಸ್. 10 ವರ್ಷ ಇದ್ದರೂ ನಾನು ಏನು ಅಂದ್ಕೊಂಡಿದ್ರೆ, ಈ ಕೋರ್ಟು ಕಚೇರಿ ಎಲ್ಲ ಮಾಡ್ಕೊಂಡಿದ್ರೆ ನನ್ನ ಈ ಪ್ರೊಡಕ್ಟಿವ್ ಇಯರ್ಸ್, ಅಂದರೆ ನನಗೆ ಯಾವಾಗ 26-27 ವರ್ಷ ಪ್ರೊಡಕ್ಟಿವ್ ಇಯರ್ಸೇ ನಮಗೆ ನಾಶ ಆಗುತ್ತೆ. ಅದರಿಂದ ಜಗಳ ಮಾಡೋದು ಬೇಡ ಅಂತ ಹೇಳಿ, ಸರಿ ಏನಾದರೂ ಒಂದು ಕಂಪನ್ಸೇಷನ್ ಕೊಡಿ ಅಂತ ಹೇಳಿ ಬಿಟ್ಬಿಟ್ಟು ಬಂದೆ ನಾನು. ಆವಾಗ ಅವ್ರ ಹತ್ರ ನಾನೊಂದು ಚಾಲೆಂಜ್ ಮಾಡಿದ್ದೆ, ನಾನು ನಿಮ್ಗಿಂತಲೂ ದೊಡ್ಡ ಕಂಪನಿ ಮಾಡ್ತೀನಿ ಅಂತ. ಆ ಚಾಲೆಂಜಿನ ಪ್ರಕಾರ ನಾನು ಫಸ್ಟ್ ಶುರು ಮಾಡಿರೋದು ಕಂಪನಿ. ಸೊ ಆಮೇಲೆ ನಾನು ರಿಲಯನ್ಸ್ ಸೇರಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡೆ. ಬಿಸ್ನೆಸ್ ಪ್ಲಾನ್ ಬರೆಯೋದು ಹೆಂಗೆ, ಆಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡೋದು ಹೆಂಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮಾಡೋದು ಹೆಂಗೆ, ಕ್ಯಾಶ್ ಫ್ಲೋ ಮಾಡೋದು ಹೆಂಗೆ ಇತ್ಯಾದಿ. ಅದೇ ರೀತಿ ಕೆಲವು ವ್ಯಾಪಾರ ಅಂದರೆ ಈಸಿ ಅಲ್ಲ ಆ್ಯಕ್ಚುಲಿ, ಎಸ್ಪೆಷಲಿ ಬಿಸ್ನೆಸ್ ಅಂದರೆ ಕಾರ್ಪೊರೇಟ್ ಬಿಸ್ನೆಸ್ ಇಸ್ ನಾಟ್ ಈಸಿ. ಸೊ ಅಲ್ಲಿ ಅಂದರೆ 3 ಅಂಗ ಇರುತ್ತೆ. ಒಂದು ಅಕೌಂಟ್ಸ್, ಫೈನಾನ್ಸ್, ಅಡ್ಮಿನ್, HR ಒಂದು ಅಂಗ ಇರುತ್ತೆ. ಇನ್ನೊಂದು ಕಡೆ ಮಾರ್ಕೆಟಿಂಗ್, ಸೇಲ್ಸ್, ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಪ್ರೊಡಕ್ಷನ್, ಪರ್ಚೇಸ್, ವೇರ್ ಹೌಸಿಂಗ್. ಸೊ ಇದು ಎಲ್ಲ ಅಂಗಗಳನ್ನು
ಅಂಗಗಳು ಇವೆ ಅಂತ ತಿಳ್ಕೊಳ್ಳೋದೇ ನಮ್ಗೆ ಕಷ್ಟ. ಯಾಕಂದ್ರೆ ನಾವು ಡಾಕ್ಟರ್ ಆಗಿದ್ರೆ ನಾವು ಬರೀ ರೋಗಿಗಳನ್ನು ನೋಡ್ತೀವಿ, ಪ್ರಿಸ್ಕ್ರಿಪ್ಷನ್ ಬರಿತೀವಿ. ಒಂದು ಕ್ಲಿನಿಕ್ ಹೆಂಗೆ ನಡೆಸೋದು ಅಂತ ನಮ್ಗೆ ಗೊತ್ತಿರುತ್ತೆ, ಒಂದು ಹಾಸ್ಪಿಟಲ್ ಹೆಂಗೆ ನಡೆಸೋದು ಅಂತ ಗೊತ್ತಿರುತ್ತೆ. ಬಟ್ ಕಂಪನಿ ಅಂದರೆ ಕಂಪ್ಲೀಟ್ ಬೇರೆ ವಿಷಯ. ಸೊ ನಾನು ರಿಲಯನ್ಸಲ್ಲಿ ಇರೋದ್ರಿಂದ ಅಲ್ಲಿ ತಿಳ್ಕೊಂಡೆ ಇದನ್ನೆಲ್ಲ. ಅಲ್ಲೇ ನನ್ನ ಒಬ್ಬರು ಪಾರ್ಟ್ನರ್ ಸಿಕ್ಕಿದ್ರು ನನಗೆ, ಅವ್ರ ಹೆಸರು ಡಾಕ್ಟರ್ ಶಿಬನ್ ಗಂಜು ಅಂತೇಳಿ, ಅವರು ಕಾಶ್ಮೀರಿ ಪಂಡಿತ್. ಅವ್ರು ಹೇಳಿದ್ರು, ನಿನ್ನ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ, ನೀನು ಯಾಕೆ ಸುಮ್ಮನೆ ಇಲ್ಲಿ ಕೆಲಸ ಮಾಡ್ತೀಯ, ನಾನು ನಿನ್ನ ದುಡ್ಡು ಹಾಕ್ತೀನಿ, ನಾವು ಕಂಪನಿ ಶುರು ಮಾಡೋಣ ಅಂತೇಳಿ. ಸೊ ಫಸ್ಟಿಗೆ $1 million, ಅಂದರೆ ಆವಾಗ 4.25 ಕೋಟಿ ಇತ್ತು, $1 million ಹಾಕಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು ಪ್ರಾಡಕ್ಟು, ಫಸ್ಟ್ ಮಂತ್ ನಮ್ಮ ಆದಾಯ 35-37 ರೂಪಾಯಿ. ಸೊ ಆಮೇಲೆ ಹಾಗೆ ಬೆಳೆದು ಬಂತು. ತುಂಬ ನಷ್ಟ ಆಗೋಯ್ತು. ಬೈ 2003ಇಂದ 2008ವರೆಗೆ ನಮ್ಗೆ ನಷ್ಟನೇ ಇತ್ತು. ಸುಮಾರು 8 ಕೋಟಿ ರೂಪಾಯಿ ನಷ್ಟ ಆಗಿತ್ತು, 8 ಕೋಟಿ ರೂಪಾಯಿ ಸಾಲನೂ ಆಗಿತ್ತು. ಸೊ ಆಮೇಲೆ ಗ್ರ್ಯಾಜುವಲಿ ಪ್ರಾಫಿಟಬಿಲಿಟಿ ಬರೋಕ್ಕೆ ಶುರು ಆಯಿತು. ಆ ಫುಲ್ ಟೈಮಲ್ಲಿ ನನ್ನ ಜೊತೆ ಅವರು ಇದ್ದರು. ಯಾಕಂದರೆ ದುಡ್ಡು ಹಾಕಿದವನಿಗೆ ಇರುವ ತಳಮಳ ಬೇರೆ. ಅವ್ರು ಇಲ್ಲಿರಲಿಲ್ಲ, ಅವರು US ಇರೋದು. ಎಲ್ಲ ಕೆಲಸ ನಾನೇ ನಡೆಸೋದು. ನಮಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು ಅವರು ಎಲ್ಲೂ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೂ ಒಂದೊಂದು ಸಲ ನಿದ್ರೆ ಬರ್ತಾ ಇರಲಿಲ್ಲ. ಯಾಕಂದರೆ ನನಗೆ ಒಂದು ಬಲವಾದ ಫೋರ್ಸ್ ಅಂದರೆ ನನ್ನ ಹೆಂಡತಿ. ಅವಳು ಶಿ ಈಸ್ R&D ಹೆಡ್. ಅದರ ಜೊತೆಗೆ ಅವ್ರ ಕ್ಲಿನಿಕ್ ಇತ್ತು. ಕ್ಲಿನಿಕ್ಕಿಂದಾಗಿ ಅಟ್ಲೀಸ್ಟ್ ಮನೆ ಮಕ್ಕಳು ನೋಡುವಂಗೆ ಅವರು ನೋಡ್ತಾ ಇದ್ರು. ಅದರಿಂದ ಅವರ ಆದಾಯದಲ್ಲೇ ನಾನು ಇದ್ದಿದ್ದು ಆ ಟೈಮಲ್ಲಿ. ಜಾಸ್ತಿ ನಾನು ಸ್ಯಾಲರಿನ ತಗೋತಾ ಇರಲಿಲ್ಲ ಆ ಸಮಯ. ಸೊ ಹೇಗೋ ಹಿಂಗೆ ದುಡ್ಡು ಒಂದ್ಸಲ ಪ್ರಾಫಿಟಬಿಲಿಟಿ ಆಗಕ್ಕೆ ಶುರು ಮಾಡಿದ ನಂತರ ಎಲ್ರಿಗೆ ನಾವು ಒಂದು 2-3 ವಿಷಯ ನಮ್ಮ ಡಿಸಿಪ್ಲಿನ್ ಇತ್ತು ಮುಂಚಿನಿಂದಲೂ. ಒಂದಂದರೆ ಎಲ್ರಿಗೂ ಎಷ್ಟು ನಷ್ಟ ಆದರೂ ಎಲ್ರಿಗೂ ಸಂಬಳ ಮಂತ್ ಫಸ್ಟ್ ವೀಕಲ್ಲಿ ಕೊಡಬೇಕು, ರೆಂಟ್ ಕೊಡಲೇಬೇಕು. ಸ್ಟ್ಯಾಟ್ಯೂಟರಿ ಏನು ಮೋಸ ಮಾಡಲ್ಲ. ಸ್ಟ್ಯಾಟ್ಯೂಟರಿಯಿಂದ ಗೌರ್ಮೆಂಟಿಗೆ GST ಕಟ್ಟಬೇಕು, ಆವಾಗ ವ್ಯಾಟ್ ಇತ್ತು, ಇಲ್ಲ ಏನು ಟ್ಯಾಕ್ಸ್ ಕಟ್ಟಬೇಕು, ಯಾವುದನ್ನು ಮೋಸ ಮಾಡಲಿಕ್ಕಿಲ್ಲ, ಎಲ್ಲವನ್ನು ಕೊಡಲೇಬೇಕು ಅಂತ ಹೇಳಿ. ಸೊ ಆ ಡಿಸಿಪ್ಲಿನ್ ಇದ್ದದ್ರಿಂದ ನಮ್ಮ ಟೀಮ್ ಚೆನ್ನಾಗಿತ್ತು. ಸೊ ಆ ಟೀಮ್ ತುಂಬ ಕಷ್ಟಪಟ್ಟು ಅಂದರೆ ತುಂಬ ಜನ ಬಂದಿದ್ದಾರೆ, ನಮ್ಮ ಕಂಪನಿ ಬಂದು ಹೋಗಿದ್ದಾರೆ. ಸುಮಾರು 3,000 ಜನನೇ ಬಂದು ಹೋಗಿದ್ದಾರೆ. ಸೊ ಬೇರೆ ಬೇರೆ ಕಾರಣಗಳಿಂದ. ಸೊ ಅವರೆಲ್ಲರೂ ಸೇರಿ ಈ ಕಂಪನಿಯನ್ನು ಕಟ್ಟಿದ್ದಾರೆ. ಆ್ಯಕ್ಚುಲಿ ಈ ಕಂಪನಿ ಕಟ್ಟಿದ್ದು ನಾನೊಬ್ಬನೇ ಅಲ್ಲ, ನಮ್ಮ ಮಾರ್ಕೆಟಿಂಗ್ ಹೆಡ್, ನಮ್ಮ ಅಕೌಂಟ್ಸ್ ಹೆಡ್, ನಮ್ಮ HR, ಎಲ್ಲರಿಗೆ ಇದರ, ನಮ್ಮ ಪ್ರೊಡಕ್ಷನ್ ಹೆಡ್, ಎಲ್ರಿಗೂ ಹೆಮ್ಮೆಯ ವಿಷಯ. ಎಲ್ರಿಗೆ ಇದರ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಎಸ್, ನಿಜಕ್ಕೂ ಸರ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಅದರ ಹಿಂದಿನ ಶ್ರಮ ಸಕ್ಸಸ್ ಕಾಣಿರುವ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದನ್ನು ನೀವು ಸರಳವಾಗಿ ಇವಾಗ ನಮ್ಮ ವೀಕ್ಷಕರ ಮುಂದೆ ವಿವರಿಸಿದ್ರಿ. ಇನ್ನೊಂದು ಕಡೆ ಸರ್, ಈಗ ನಿಮ್ಮದು ಸುಮಾರು 75 ಪ್ರಾಡಕ್ಟ್ಗಳಿವೆ. ಸೊ ಯಾವ ಪ್ರಾಡಕ್ಟ್ ಯಾವ ಕಾಯಿಲೆಗೆ ಅತಿ ಹೆಚ್ಚು ಮಾರಾಟ ಆಗಿದೆ? ಸೋರಿಯಾಸಿಸ್ ಅಂತ ಹೇಳುವ ಒಂದು ಸ್ಕಿನ್. ಹೌದು. ಸೊ ಈ ಸ್ಕಿನ್ ಡಿಸೀಸಿಗೆ ಪ್ರಥಮವಾಗಿ ನಾವು ಒಂದು ಅಟ್ರಿಸೋರ್ ಅಂತ ಹೇಳಿ ಒಂದು ಆಯಿಂಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ವಿ. ಅದೇ ಆಯಿಂಟ್ಮೆಂಟ್ ಸೋರಿಯಾನ್ ಅಂತ ಹೇಳಿ, ಸಿಮಿಲರ್ ಆಯಿಂಟ್ಮೆಂಟ್ ಸೋರಿಯಾನ್ ಅಂತ ಹೇಳಿ ಪ್ರಪಂಚದಲ್ಲಿ ಎಲ್ಲ ಕಡೆ ಸಿಗುತ್ತೆ, 40 ಕಂಟ್ರಿಗಳಲ್ಲಿ ಸಿಗುತ್ತೆ. ಆಕ್ಚುಲಿ ಸೋರಿಯಾನ್ ಅಂತ ಹೇಳೋದು ಒಂದು ಪ್ರಾಡಕ್ಟೇ ಸುಮಾರು 80-90 ಕೋಟಿ ಅಷ್ಟು ಟರ್ನ್ ಓವರ್ ಇದೆ ನಮಗೆ ವರ್ಲ್ಡ್ ವೈಡ್. ಸೊ ಅದಕ್ಕೆ ಓರಲ್ ಮೆಡಿಸಿನ್ ಕೂಡ ಇದೆ. ಓರಲ್ ಅಂದರೆ ಮಾತ್ರೆ ಕೂಡ ನಾವು ಮಾಡಿದ್ದೀವಿ. ಸೊ ಸೋರಿಯಾಸಿಸ್, ಆಕ್ನೆ, ಚರ್ಮದ ಕಾಯಿಲೆಗಳಿಗೆ ಜಾಸ್ತಿ ನಾವು ಔಷಧಿ ಕಂಡು ಹುಡುಕಿರೋದು. ಫಾರ್ ಎಕ್ಸಾಂಪಲ್ ಜೆಪ್ಟಿಗೋ ಅಂತ ಒಂದು ಆಯಿಂಟ್ಮೆಂಟ್ ಇದೆ. ಅದು ಆ್ಯಕ್ಚುಲಿ ನಾನ್ ಹೀಲಿಂಗ್ ಅಲ್ಸರ್, ನೀವು ಕೇಳಿರ್ಬೋದು, ಈ ಡಯಾಬಿಟಿಸ್ ಆಮೇಲೆ ವೀನಸ್ ಅಲ್ಸರ್ಸ್ ಎಲ್ಲ ಇರುವವರಿಗೆ ಗ್ಯಾಂಗ್ರೀನ್ ಆಗುತ್ತೆ, ವಾಸಿಯಾಗಲ್ಲ ಗಾಯ, ಅದೆಲ್ಲ ವಾಸಿಯಾಗುವಂಥ ಒಂದು ಜೆಪ್ಟಿಗೋ ಅಂತ ಒಂದು ಆಯಿಂಟ್ಮೆಂಟ್ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಇವು ಇಂಪಾರ್ಟೆಂಟ್ ಆಗಿ. ಆಮೇಲೆ ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಆಸ್ಮಾ ಎಲ್ಲ ಕಾಯಿಲೆಗಳಿಗೂ ನಾವು ಔಷಧಿ ಕಂಡು ಹುಡುಕಿದ್ದೀವಿ. ಸೊ ಅದು ನಡೀತಾ ಇದೆ. ಸೊ ಈ ನಡುವೆ ನಾವು ಫುಡ್ ಸಪ್ಲಿಮೆಂಟ್ ಕೂಡ ರಿಲೀಸ್ ಮಾಡಿದ್ದೀವಿ, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಗ್ರೇಟ್. ಎಸ್ ಸರ್, ಈ ಪ್ಲಾಂಟ್ ಪ್ರೋಟೀನ್ ಅನ್ನ ನಾವು ಮಾರುಕಟ್ಟೆಗೆ ತರೋದಕ್ಕೆ ಕಾರಣ ಆದ್ರೂ ಏನು ಸರ್? ಸುಮಾರು 5 ವರ್ಷ ಮುಂಚೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮುಂದುವರೆದ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾಲೇಜಿನಲ್ಲಿ ನಾವು ಎನಿಮಿಯಾ ಟೆಸ್ಟ್ ಮಾಡಿದ್ವಿ. ಸುಮಾರು 1400 ಹುಡುಗಿಯರ ಮೇಲೆ ಟೆಸ್ಟ್ ಮಾಡಿದಾಗ 50%, ಕ್ಲೋಸ್ ಟು 50% ಹುಡುಗಿಯರಿಗೆ ಅನಿಮಿಯಾ ಇತ್ತು. ಅದರಲ್ಲಿ ಒಂದು 20% ಹುಡುಗಿಯರಿಗೆ ಅಂದರೆ ಮೆಡಿಕಲ್ ಅನಿಮಿಯಾ, ಟ್ರೀಟ್ಮೆಂಟ್ ಕೊಡಬೇಕಾದಂತಹ ಅಷ್ಟು ಅನಿಮಿಯಾ ಇತ್ತು. ಮೈಲ್ಡ್ ಅಲ್ಲ, ಮಾಡ್ರೇಟ್. ಒಂದು 3-4 ಮಕ್ಕಳಿಗೆ ಸಿವಿಯರ್ ಅನಿಮಿಯಾನು ಇತ್ತು. ಅವರನ್ನು ನಾವು ಅಡ್ಮಿಟ್ ಮಾಡಿದ್ವಿ. ಆವಾಗ ನಾನು ಅವ್ರ ಹತ್ರ ಮಾತಾಡ್ತಾ ನನಗೆ ಏನು ತಿಳಿತು ಅಂದರೆ, ಇಟ್ ಈಸ್ ನಾಟ್ ಜಸ್ಟ್ ಎನಿಮಿಯಾ. ಅವರಿಗೆ ಎಲ್ಲ ಪೌಷ್ಟಿಕಾಂಶದ್ದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದೆ, ಪ್ರೋಟೀನ್ ಡೆಫಿಷಿಯನ್ಸಿ ಇದೆ, ವೈಟಮಿನ್ ಡೆಫಿಷಿಯನ್ಸಿ ಇದೆ, ಎಲ್ಲ ಇದೆ. ನೀವು ನೋಡಿರ್ಬೋದು, ಕೆಲವು ಮಕ್ಕಳಿಗೆ ಹೇಳ್ತಾರೆ ಇವನು ಸ್ಪೋರ್ಟ್ಸ್ ಸಿಗಲ್ಲ, ಇವನು ಬರೀ ಓದ್ಲಿಕ್ಕೆ ಮಾತ್ರ ಅಂತ ಹೇಳಿ. ನೋಡಿದ್ರೆ ತುಂಬ ಪೀಚಾಗಿರ್ತಾರೆ, ಜಾಸ್ತಿ ಸ್ಟ್ಯಾಮಿನಾ ಇರಲ್ಲ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಜಸ್ಟ್ ಅಂದರೆ ಓದಿಗೆ ಮಾತ್ರ ಅಲ್ಲ ಅಂತಲ್ಲ. ಆ್ಯಕ್ಚುಲಿ ಎಲ್ಲ ಮಕ್ಕಳಿಗೆ ಓದುವ ಮಕ್ಕಳು ಸಂಗೀತದಲ್ಲೂ ಚೆನ್ನಾಗಾಗ್ಬೋದು, ಸ್ಪೋರ್ಟ್ಸ್ನಲ್ಲೂ ಚೆನ್ನಾಗಾಗ್ಬೋದು, ನಿಮ್ಮ ಆಲ್ರೌಂಡರ್ ಆಗುವ ಸಾಧ್ಯತೆ ಇದೆ. ಅಂದರೆ ಅಟ್ಲೀಸ್ಟ್ ಸ್ವಲ್ಪ
ಏನಿಲ್ಲ ಅಂತಂದ್ರೆ ಕ್ರಿಕೆಟ್ ಆದರೂ ಆಡ್ಬೋದು, ಇಲ್ಲಾಂದರೆ 100 ಮೀಟರ್ ಓಟ ಆದರೂ ಓಡ್ಬೋದು. ಸೊ ಹಿಂಗೆ ಸರಿಯಾಗಿ ನೋಡಿದ್ರೆ ಅವರಿಗೆ ಹೆಚ್ಚಿನವರಿಗೆ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ. ನಮ್ಮ ದೇಶದಲ್ಲಿ ನಾವು ಮುಖ್ಯವಾಗಿ ತಿಳ್ಬೇಕಾದ್ದು, ನಾವು ಮಾಂಸಾಹಾರಿ ಅಂತ ಹೇಳಿದರೆ ಡೈಲಿ ಮಾಂಸ ತಿನ್ನಬೇಕು. ವಾರಕ್ಕೊಂದು ದಿವಸ ಮಾಂಸ ತಿಂದವನನ್ನು ನಾವು ಮಾಂಸಾಹಾರಿ ಅಂತ ನ್ಯೂಟ್ರಿಷನಲ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಹೆಚ್ಚಿನವರು ಮಾಂಸಾಹಾರಿ ಅಂತ ಹೇಳುವವರು ಶನಿವಾರ ಭಾನುವಾರ ತಿನ್ನೋದು ಅಥವಾ ವಾರಕ್ಕೊಂದು ದಿವಸ ತಿನ್ನೋದು. ಸೊ ಪ್ರೋಟೀನಿನ ಕೊರತೆ ಇರುತ್ತೆ. ಬರೇ ಕಾರ್ಬೋಹೈಡ್ರೇಟ್ ತಿಂತೀವಿ ನಾವು, ಅನ್ನ, ರೊಟ್ಟಿ ಅಥವಾ ಜೋಳ, ಏನು ರೊಟ್ಟಿ, ಇಡ್ಲಿ, ವಡ, ಇಡ್ಲಿ ಸಾಂಬಾರ್, ಇಲ್ಲದಿದ್ದರೆ ದೋಸೆ, ಎಲ್ಲದರಲ್ಲೂ ಅನ್ನದ ಅಂಶ, ಅಕ್ಕಿ ಅಂಶ ಜಾಸ್ತಿ ಇರುತ್ತೆ, ಪ್ರೋಟೀನ್ ಅಂಶ ತುಂಬ ಕಮ್ಮಿ ಇರುತ್ತೆ. ಸೊ ದರ್ ಇಸ್ ಪ್ರೋಟೀನ್ ಡೆಫಿಷಿಯನ್ಸಿ ಅಕ್ರಾಸ್ ಇಂಡಿಯಾ. ಎಲ್ಲ ಕಡೆ ಹೋದರೂ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ. ಇದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಆಗಿರೋದು ಒಂದು. ಎರಡನೇದು, ಹೆಚ್ಚಿನ ಸಂಸ್ಥೆಗಳು ಪ್ರೋಟೀನ್ ಹೆಸರಲ್ಲಿ ಸಕ್ಕರೆ ಮಾರ್ತವೆ. ಅಂದರೆ ನಾನು ಹೆಸರುಗಳಕ್ಕೆ ಬಯಸಲ್ಲ, ಒಂದು ಮಕ್ಕಳಿಗಾಗುವಂಥ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಇದೆ. ಆ ಸಪ್ಲಿಮೆಂಟಲ್ಲಿ ಸುಮಾರು 40% ಶುಗರ್ ಇದೆ. ಅದಕ್ಕೆ 580 ರೂಪಾಯಿ ಬೆಲೆ ಇದೆ. ಅಂದರೆ 1 kg ಶುಗರಿಗೆ ನೀವು 1,000 ರೂಪಾಯಿ ಕೊಟ್ಟು ತಗೊಂಡಂಗಾಯ್ತು. ಸೊ ಹಾಗಿರುವಾಗ ನಾವು ಅಟ್ಲೀಸ್ಟ್ ಮಕ್ಕಳಿಗಂತೂ ಸಕ್ಕರೆ ಕೊಡಲೇಬೇಕಾಗಿ ಬರುತ್ತೆ. ಸ್ವಲ್ಪ ಸಿಹಿ ಕೊಡೋದಿದ್ರೆ ಮಕ್ಕಳು ತಿನ್ನಲ್ಲ. ಪ್ಯಾಲೆಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ದೊಡ್ಡವರು, ಎಸ್ಪೆಷಲಿ ಡಯಾಬಿಟಿಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಕೊಲೆಸ್ಟ್ರಾಲ್ ಇರೋರು, ಇವರಿಗೆ ಸಕ್ಕರೆ ಅಂತ ಹೇಳೋದು ದೊಡ್ಡ ಮಾರಿ. ಇಟ್ ಈಸ್ ದ ಬಿಗ್ಗೆಸ್ಟ್ ಪಾಯ್ಸನ್. ಸೊ ಅದು ಇಲ್ಲದೆ ಒಂದು ಪ್ರೋಟೀನ್ ಮಾಡ್ಬೋದಾ ಅಂತ ನಾವು ಸಂಶೋಧನೆ ಮಾಡ್ತಾ ಹೋದ್ವಿ. ಮೇನ್ ಕಾರಣ ಏನಂದರೆ, ಈ ಸಕ್ಕರೆ ಹಾಕದಿದ್ರೆ ರುಚಿ ಇರಲ್ಲ. ಎಸ್ಪೆಷಲಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್. ಇಂಡಿಯಾದಲ್ಲಿ ಇನ್ನೊಂದು ವೆಜಿಟೇರಿಯನ್ಸ್ ಇರೋದ್ರಿಂದ ವೆಜಿಟೇರಿಯನ್ ಬೇಸ್ಡ್ ಪ್ರೋಟೀನೇ ಮಾಡಬೇಕು ಅಂತ ಹೇಳಿ ಈಗ ವೀಗನ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಅವ್ರಿಗೂ ವೆಜಿಟೇಬಲ್ ಬೇಸ್ಡ್ ಪ್ರೋಟೀನನ್ನೇ ಮಾಡಬೇಕು ಅಂತ ಹೇಳಿ. ಸೊ ಆ ವೆಜಿಟೇಬಲ್ ಬೇಸ್ಡ್ ಪ್ರೋಟೀನ್ ಮಾಡಿದ್ರೆ ನಿಮಗೆ ಗೊತ್ತು, ವೆಜಿಟೇಬಲಲ್ಲಿ ಒಂದು ಗ್ರೀನ್ ಕಲರ್ ಬರುವಂತಹ ಕ್ಲೋರೋಫಿಲ್ ಅಂತ ಹೇಳುವ ಅಂಶ ಇದೆ. ಅದರಿಂದಾಗಿ ಅದಕ್ಕೊಂದು ಅಡ್ಡ ವಾಸನೆ ಇದೆ. ಅದು ಅಲ್ಲದೆ ಪ್ರೋಟೀನಿಗೂ ಅಡ್ಡ ವಾಸನೆ ಇದೆ. ಪ್ರೋಟೀನಲ್ಲಿ ಇರುವ ಬೇರೆ, ಅಂದರೆ ವೆಜಿಟೇಬಲಲ್ಲಿ ಇರುವ ಬೇರೆ ಪದಾರ್ಥಗಳಿಗೆ ಅಡ್ಡವಾಸನೆ ಇದೆ. ಸೊ ಅಡ್ಡವಾಸನೆಯಿಂದಾಗಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನು ರುಚಿ ಇರೋದಿಲ್ಲ. ಸೊ ಅದು ಏನೋ ಕಷ್ಟಪಟ್ಟು ನಾವು ಅದನ್ನು ಐಸೋಲೇಟ್ ಮಾಡಿ ಈಗ ನ್ಯೂಟ್ರಲ್ ಟೇಸ್ಟ್ ಇರುವಂಥ ಪ್ರೋಟೀನನ್ನು ತಯಾರು ಮಾಡಿದ್ದೀವಿ. ನ್ಯೂಟ್ರಲ್ ಟೇಸ್ಟ್ ಅಂದರೆ ನೀವು ಮಜ್ಜಿಗೆಗೆ ಸೇರಿಸ್ಬೋದು, ಮೊಸರಿಗೆ ಸೇರಿಸ್ಬೋದು, ಹಾಲಿಗೆ ಸೇರಿಸ್ಬೋದು, ರೋಟಿ ನಿಮ್ಮ ಮೈದಾ ಅಥವಾ ಗೋಧಿ ಹಿಟ್ಟಿನ ಜೊತೆ ಸೇರಿಸ್ಬೋದು. ಸೊ ಹೇಗೆ ಬೇಕಾದರೂ ತಗೋಬಹುದು ಅಂತ ನ್ಯೂಟ್ರಲ್ ಪ್ರೋಟೀನ್ ಮಾಡಿದ್ವಿ. ತುಂಬ ಸಕ್ಸಸ್ಫುಲ್ ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ ಏನು ಆಗಲ್ವಾ ಸರ್? ಅಂದರೆ ಏನು ಜಾಸ್ತಿ ತಗೊಂಡ್ರೂ ಸೈಡ್ ಎಫೆಕ್ಟ್ ಆಗುತ್ತೆ. ಕೆಲವು ಜಿಮ್ ಮಾಡುವವರು ದಿವಸಕ್ಕೆ 100 ಗ್ರಾಮು 150 ಗ್ರಾಮ್ ಪ್ರೋಟೀನ್ ತಿಂತಾರೆ. ಅಷ್ಟು ಮಾಡಿದರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ, RDA ಅಂತಿದೆ, ಡೈಲಿ ರಿಕ್ವೈರ್ಡ್ ಡೋಸ್, ಇಷ್ಟು ಮಾತ್ರ ಕೊಡ್ಬೋದು ಅಂತ. ಅದು 30 ಗ್ರಾಮ್ ಮಿತಿಯಲ್ಲಿ. 30 ಗ್ರಾಮ್ ಇಸ್ ದ ಹೈಯೆಸ್ಟ್ ಏನಂದರೆ ಕೊಡಬಹುದಾದಂಥದ್ದು. ಸೊ ಅಷ್ಟನ್ನು ತಿಂದರೆ ಏನು ತೊಂದರೆ ಆಗಲ್ಲ. ಆ್ಯಕ್ಚುಲಿ ಅಷ್ಟೊಂದು ತಗೊಳ್ಳೇಬೇಕು. ಅಟ್ಲೀಸ್ಟ್ ಒಂದು 15-20 ಗ್ರಾಮ್ ಅಂತೂ ತಗೊಳ್ಳೇಬೇಕು. ಸೊ ಅದು ತುಂಬ ಸಕ್ಸಸ್ ಆಗಿದೆ. ವಿಜಯ್ ಪ್ರಕಾಶ್ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಸೊ ಎಲ್ಲ ಕಡೆ ಸಿಗ್ತದೆ ಈಗ, ನೀವು ಉಪಯೋಗಿಸಿ ನೋಡಿ. ಡಾಕ್ಟರ್ ಲತಾ ದಾಮ್ಲೆ ಅವರು ಈ ಸಂಸ್ಥೆ ಬಗ್ಗೆ, ಹಾಗೆ ದಾಮ್ಲೆ ಸರ್ ಬಗ್ಗೆ ಏನು ಹೇಳಿದ್ದಾರೆ ನೀವೇ ನೋಡಿ. ನಾನು ಗ್ರ್ಯಾಜುಯೇಷನ್ ಮುಗಿತಾ ಇದ್ದಂಗೆ ಐ ಸ್ಟಾರ್ಟೆಡ್ ಕ್ಲಿನಿಕಲ್ ಪ್ರಾಕ್ಟೀಸ್ ವಿತ್ ಡಾಕ್ಟರ್ ದಾಮ್ಲೆ. ನಮ್ಮ ಮದುವೆ ಆಯಿತು ಆಗ. ಆ್ಯಂಡ್ ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಇವರಿಗೆ ಇವತ್ತು ಈ ಕಂಪ್ನಿ ಈ ಮಟ್ಟಕ್ಕೆ ಬೆಳೆದಿರೋದು, ಈಗ ನಮ್ಮ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ಎಲ್ಲ ಯುರೋಪು, US ಮತ್ತು ಆಸ್ಟ್ರೇಲಿಯಾ, ಸಿಂಗಪೂರ್, ಮಲೇಷಿಯಾ ಇಲ್ಲೆಲ್ಲ ಅವೈಲಬಿಲಿಟಿ ಇದೆ. ಸೊ ಇದರ ಒಂದು ಗ್ರೋತ್ ಏನಿದೆ ತುಂಬ ಖುಷಿಯಾಗುತ್ತೆ. ಸೊ ಅದನ್ನು ರೆಕಗ್ನೈಸ್ ಮಾಡಿ ಡಾಕ್ಟರ್ ದಾಮ್ಲೆ ಅವರಿಗೆ ಅವಾರ್ಡ್ ಬಂದಿರೋದು ಇನ್ನೂ ಹೆಚ್ಚಿನ ಖುಷಿ ಕೊಡುತ್ತೆ. ಕಂಗ್ರ್ಯಾಚುಲೇಷನ್ಸ್. ಸ್ನೇಹಿತರೆ, ಅಟ್ರಿಮೇಡ್ ಸಂಸ್ಥೆ ಸಿಬ್ಬಂದಿಗಳು ಈ ಸಂಸ್ಥೆ ಬಗ್ಗೆ ಏನು ಹೇಳಿದ್ದಾರೆ, ಅವರಿಗೆ ಎಷ್ಟು ಖುಷಿ ಸಿಕ್ಕಿದೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅನ್ನೋದರ ಕುರಿತಾಗಿ ಸ್ವತಃ ಅವರೇ ಒಂದು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ. ಈ ಸಂಸ್ಥೆಯಲ್ಲಿರೋ ಎಲ್ಲ ಎಂಪ್ಲಾಯಿಗಳು ತುಂಬ ಖುಷಿಯಿಂದ ನಮ್ಮದು ಅಂದ್ಕೊಂಡು ವರ್ಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಮೊದಲು ನಾವು ಕಂಪ್ನಿಗೆಲ್ಲ ಹೇಳ್ಕೊಡೋದು ಇದು ನಮ್ಮದು ಅಂತ ಮೊದಲು ತಲೆಯಲ್ಲಿ ಥಾಟ್ಸ್ ತರ್ತೀವಿ. ಆನಂತರ ಇವತ್ತೇನು ಈ ಸಂಸ್ಥೆ ಮೂಲಕ ನಮ್ಮ ಬಾಸ್ ಆದಂಥ ದಾಮ್ಲೆ ಸರ್ಗೆ ಅವರು ಎತ್ತೆತ್ತರಕ್ಕೆ ಹೋಗಲಿ, ಅವ್ರು ನಮ್ಮಂಥ 100 ಜನರಿಗೆ ಉದ್ಯೋಗದಾತರಾಗಲಿ, ಅವರಿಗೆ ಬಂದಿರೋಂಥ 100 ಈ ಅವಾರ್ಡ್ಸ್ಗಳಲ್ಲಿ ಇದು ಒಂದು ವಿಶೇಷ ಗರಿ ಅಂತ ನಾವು ಹೇಳೋದಕ್ಕೆ ತುಂಬ ಖುಷಿ ಪಡ್ತೀವಿ. ಸರ್, ನೀವು ಇದುವರೆಗೂ ನಿಮ್ಮ ಸಾಧನೆಗಳ ಮೂಲಕ ತುಂಬಾ ನಮ್ಮನ್ನು ಇನ್ಸ್ಪೈರ್ ಮಾಡಿದ್ದೀರಿ. ನನ್ನಂಥ ಎಷ್ಟೋ ಯುವಕರಿಗೆ ನೀವು ಇನ್ನೂ ಮಾರ್ಗದರ್ಶಕರಾಗಿ ಹಾಗೂ ಉದ್ಯೋಗವನ್ನು ಕೊಡಿ ಅಂತ ನಾವು ನಮ್ಮ ಮೂಲಕವಾಗಿ ಈ ಒಂದು ವಿಶೇಷ ದಿನದಂದು ನಿಮಗೆ ಇನ್ನೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತೀವಿ ಸರ್.
ನಾವು ಎವ್ರಿಡೇ ಹೀಸ್ ವಿ ಕ್ಯಾನ್ ಸೇ ಲಿವಿಂಗ್ ಲೆಜೆಂಡ್. ಅವರ ಸಾಧನೆ, ಅವರ ಒಂದು ಇನ್ನೋವೇಷನ್ಸ್, ರಿಸರ್ಚು ನಮಗೆ ಪ್ರತಿ ಹೆಜ್ಜೆನಲ್ಲೂ ಪ್ರತಿಯೊಬ್ಬ ಎಂಪ್ಲಾಯಿ ಅಥವಾ ತುಂಬ ಜನರಿಗೆ ಅವರು ಇನ್ಸ್ಪೈರ್ ಆಗಿದ್ದಾರೆ. ವಿಶೇಷವಾಗಿ ನಮ್ಮ ಇತ್ತೀಚಿನ ದಿನದ ರಿಸರ್ಚ್ ಮೂಲಕ ಹೊಸ ಹೊಸ ಪ್ರಾಡಕ್ಟ್ಸ್ ತರೋದ್ರ ಮೂಲಕ ನಮ್ಮೆಲ್ಲರಿಗೂ ಅವರು ಮಾರ್ಗದರ್ಶಕರಾಗಿದ್ದಾರೆ. ಹಾಗೂ ಅವರು ಈ ದಿನ ಶುಭಕರವಾಗಿರಲಿ ಅಂತ ನಾವು ವಿಶೇಷ ಮಾಡ್ತೀವಿ. 18 ವರ್ಷಗಳಿಂದ ನಾನು ಆಟ್ರಮೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 18 ವರ್ಷಗಳ ನೆನಪು ಒಂದು ಬುಕ್ಕನ್ನೇ ಬರಿಬೋದು ಆ್ಯಕ್ಚುಲಿ. ಯಾಕೆಂದರೆ ಪ್ರತಿದಿನ ಹೊಸ ದಿನ ಆಗಿರುತ್ತೆ ನಮ್ಮ ಕಂಪನಿನಲ್ಲಿ. ದ ಹೋಲ್ ಕಂಪನಿ ಹ್ಯಾಸ್ ಗಾಟ್ ಸಚ್ ಅ ಪಾಸಿಟಿವ್ ಅಟ್ಮಾಸ್ಫಿಯರ್. ನಾನು ಅವರಲ್ಲಿ ನೋಡಿರುವಂಥ ಒಂದು ವಿಶೇಷ ಗುಣ ಅಂದರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ಕುಗ್ಗದೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮುಂದಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ಕೂಡ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ಅವರಲ್ಲಿರುವಂತಹ ಒಂದು ವಿಶೇಷ ಗುಣ. ಸೊ ಹಾಗಾಗಿ ಹಲವಾರು ಇನ್ಸಿಡೆನ್ಸ್ ಇದೆ, ಪ್ರತಿದಿನ ಹೊಸ ಇನ್ಸಿಡೆನ್ಸ್ ಆ್ಯಕ್ಚುಲಿ. ಸೊ ಇದೊಂಥರ ನಮಗೆ ಶಾಲೆ ಥರ. ಪ್ರತಿದಿನ ನಾವು ಬೆಳಗ್ಗೆ ಬರಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತೀವಿ, ಇವತ್ತೇನು ಹೊಸದಿರುತ್ತೆ ಕಲೀಲಿಕ್ಕೆ ಅಂತ. ಸೊ ಹಾಗಾಗಿ ಪ್ರತಿದಿನ ಹೊಸ ದಿನ ಇಲ್ಲಿ ಬಹಳ ಸಂತೋಷ ಆಗ್ತಾಯಿದೆ. 18 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ. ಇಲ್ಲ, ನಮ್ಮ ಕಂಪನಿ ಒಂಥರ ಕುಟುಂಬದ ಥರ ಆ್ಯಕ್ಚುಲಿ. ನಮ್ಮಲ್ಲಿ 3 ಮೇನ್ ಪಿಲ್ಲರ್ಸ್ ಅಂತ ಹೇಳ್ತೇನೆ. ಡಾಕ್ಟರ್ ರಿಷಿಕೇಶ್ ದಾಮ್ಲೆ ಅವರು, ಡಾಕ್ಟರ್ ಶಿಬನ್ ಗಂಜು ನಮ್ಮ ಚೇರ್ಮನ್, ಮತ್ತು ಡಾಕ್ಟರ್ ಲತಾ ದಾಮ್ಲೆ ಅವರು R&D ವಿಚಾರ ನೋಡ್ಕೋತಾರೆ. ಸೊ ನಂತರ ನಾವೆಲ್ಲ. ಸೊ 3 ಕಂಬಗಳು ನಮಗೆ ಅಂತ ಹೇಳ್ತೀನಿ ನಾನು. ಎಸ್ ಸರ್, ಇನ್ನೊಂದು ಕಡೆ ಕಾಯಿಲೆ ಅನ್ನೋದು ಬಡವ್ರಿಗೊಂದು ರೀತಿ, ಹಾಗೆ ಶ್ರೀಮಂತರಿಗೆ ಒಂದು ರೀತಿ ಬರೋದಿಲ್ಲ. ಸೊ ಕಾಯಿಲೆ ಬಂದರೆ ಅವರು ಕೂಡ ಆಸ್ಪತ್ರೆಗೆ ಹೋಗಬೇಕು, ಶ್ರೀಮಂತರು ಕೂಡ ಆಸ್ಪತ್ರೆಗೆ ಹೋಗಬೇಕು. ಸೊ ಅಟ್ರಿಮೇಡ್ ಸಂಸ್ಥೆಯಿಂದ ಬಡವರಿಗೆ ಏನಾದರೂ ಈ ರೀತಿ ಹೆಲ್ಪಿಂಗ್ ಇರಬಹುದು, ಅವ್ರಿಗೇನಾದರೂ ಅನುದಾನಗಳಿರಬಹುದು, ಆ ರೀತಿ ಏನಾದರೂ ಜನ ನಿರೀಕ್ಷೆ ಮಾಡ್ತಿದ್ದಾರಾ? ಮೀನ್ ಸರ್ವೈವಲ್ ಏಜ್ ಅಂತ ಹೇಳ್ತೇವೆ, ಎಷ್ಟು ವರ್ಷ ಬದುಕ್ತಾರೆ ಅಂತ ಹೇಳಿ. ಭಾರತದ್ದು 68-69, ಈಗ 70 ವರ್ಷದವರೆಗೆ ಆಗಿದೆ. ಬೇರೆ ದೇಶಗಳೆಲ್ಲ ಜನರು 80-85 ವರ್ಷವರೆಗೆ ಬದುಕ್ತಾರೆ ಅಂತಾರೆ. ಆ್ಯಕ್ಚುಲಿ ದಿಸ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಅಬರೇಷನ್ ಏನಂತ ಹೇಳಿದ್ರೆ, ಮಕ್ಕಳು ಈಗ 5 ವರ್ಷದಕ್ಕಿಂತ ಮುಂಚೆ ಒಂದು ಮಗು ಸತ್ತು ಹೋದರೆ ಆವ್ರೇಜ್ ಒಮ್ಮೆಲೆ ಬಿದ್ದು ಬಿಡುತ್ತೆ. ಯಾಕಂದರೆ ನೀವು ಎಲ್ಲ ಅವಧಿಯನ್ನು ಸೇರಿಸಿ ಅದನ್ನು ಡಿವೈಡ್ ಮಾಡಿ ಲೆಕ್ಕ ಹಾಕಿದಾಗ. ಸೊ ಇನ್ಫೆಂಟ್ ಮಾರ್ಟಾಲಿಟಿ ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ಆರ್ ಪಾರ್ಟ್ ಆಫ್ ಹೆಲ್ತ್ ಇಂಡೆಕ್ಸ್. ಇನ್ಫೆಂಟ್ ಮಾರ್ಟಾಲಿಟಿ ಅಂದರೆ ಮಗು ಹುಟ್ಟಿದ ತಕ್ಷಣ 30 ದಿವಸ ಒಳಗಡೆ ಅಥವಾ 6 ತಿಂಗಳ ಒಳಗಡೆ ಸತ್ತೋದ್ರೆ ಅದು ತುಂಬ ಕಷ್ಟ. ಸೊ ಆ ನಂಬರ್ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ತುಂಬ ಜಾಸ್ತಿ ಇತ್ತು ಒಂದು ಸಮಯದಲ್ಲಿ. ಈಗ ಕಂಟ್ರೋಲಿಗೆ ಬಂದಿದೆ. ಇನ್ನೊಂದು ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಈ ಗರ್ಭಿಣಿಯರು ಅಥವಾ ಬಾಣಂತಿಯರು ಸತ್ತು ಹೋಗೋದು. ಬಾಣಂತಿಯರು ಮತ್ತು ಗರ್ಭಿಣಿಯರು ಸತ್ತೋದ್ರೆ ದೊಡ್ಡ ಅದು ಆಘಾತ. ಯಾಕಂದರೆ ಮನೆಗೆ ಆಘಾತ, ಹೊಸ ಮಗು ಬಂದ ಸಂತೋಷದ ಸುದ್ದಿಯ ಜೊತೆಗೆ ಅದು ಅಲ್ಲದೆ ಆ ಮಗುವನ್ನು ಪಾಲಿಸೋದು, ಅದಕ್ಕೆ ಎದೆ ಹಾಲು ಕೊಡಿಸ್ಬೇಕು, ಅದನ್ನು ನೋಡ್ಕೋಬೇಕು. ಅಮ್ಮನಿಗಿಂತ ದೊಡ್ಡ ದೇವರಿಲ್ಲ. ಸೊ ಈ ಇನ್ಫೆಂಟ್ ಮಾರ್ಟಾಲಿಟಿ ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ಜಾಸ್ತಿ ಇರೋದ್ರಿಂದ ಹಳ್ಳಿಗಳಲ್ಲಿ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ. ಸೊ ನಾನು ನನ್ನ ಪಾರ್ಟ್ನರ್ ಕೂತು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಎಷ್ಟು ರೂಪಾಯಿ ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಸೊ ಎಷ್ಟು ರೂಪಾಯಿ ಬೇಕು ಅಂತ ಹೇಳಿದ್ರೆ, ಈ ದುಡ್ಡು ಅಂತ ಹೇಳೋದು ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ. ಎಸ್ಪೆಷಲಿ ಹಳ್ಳಿಗಳಲ್ಲಿ ನೀವು ಅವರ ಇದನ್ನು ಏನು ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ತುಂಬ ದುಡ್ಡು ಕೊಡಬೇಕಾಗಿ ಬರುತ್ತೆ. ಆವಾಗ ನಾವು ಒಂದು ಸ್ಟಡಿ ಮಾಡಿ ನೋಡಿದ್ವಿ, ಗೌರ್ಮೆಂಟಿಂದ, ಸರ್ಕಾರದಿಂದ ಏನೇನು ಸ್ಕೀಮ್ಗಳಿವೆ ಅಂತ ಹೇಳಿ. ನೋಡಿದರೆ ಸರ್ಕಾರದಿಂದ ಬೇಕಾದಷ್ಟು ಸ್ಕೀಮುಗಳಿವೆ, ಬೇಕಾದಷ್ಟು ಫೆಸಿಲಿಟಿನೂ ಇದೆ. ಅದನ್ನು ಉಪಯೋಗಿಸ್ತಾ ಇಲ್ಲ ನಾವು. ಸೊ ನಾವು ಅಂದ್ಕೊಂಡ್ವಿ, ನಾವು ಇರುವಂಥ ಫೆಸಿಲಿಟಿಯನ್ನು ಉಪಯೋಗಿಸ್ಲಿಕ್ಕೆ, ಅದು ಅಲ್ಲದೆ ಕೆಲವು 2-3 ಚಿಕ್ಕ ವಿಷಯಗಳನ್ನು ಅವ್ರು ನೋಡ್ಕೋಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್, ನಾವು ಕೆಲಸ ಮಾಡಿದ UP-ಯಲ್ಲಿ ಒಂದು ಕಡೆ, ಅಲ್ಲಿ ಇದು ತುಂಬಾ ಇತ್ತು ಜಾಸ್ತಿ ಇನ್ಫೆಂಟ್ ಮಾರ್ಟಾಲಿಟಿ. ಸೊ ಅಲ್ಲಿ ನಾವು ವಾಲಂಟಿಯರ್ಸ್ ಅಂತ ತಗೊಂಡ್ವಿ. ವಾಲಂಟಿಯರ್ಸ್ ಅಂದರೆ ಅದೇ ಒಂದು ಹಳ್ಳಿಯಲ್ಲಿ ಒಂದು 5 ಜನ ಹೆಂಗಸರು, ಅವರು ಪಾರ್ಟ್ ಟೈಮ್ ಕೆಲಸ ಮಾಡೋದು. ನಾವು ಅವರಿಗೇನೋ ಟ್ರಾವೆಲಿಂಗಿಗೆ ಮಾತ್ರ ಎಲೆವೆನ್ಸ್ ಕೊಡ್ತೀವಿ. ಅವರ ಕೆಲಸ ಏನಂದರೆ, ಗರ್ಭಿಣಿ ಎಲ್ಲಿ ಇದ್ದರೂ ಅವರ ಮನೆಗೆ ಪ್ರತಿ ತಿಂಗಳು ಹೋಗಿ ನೋಡಬೇಕು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸಬೇಕು. ಅವರಿಗೆ ತಿಂಗಳಿಗೆ ಒಂದ್ಸಲ, 3ನೇ ತಿಂಗಳಿಗೆ, 6ನೇ ತಿಂಗಳಿಗೆ ಹೇಗೆ ಪ್ರೀನೇಟಲ್ ಚೆಕಪ್ ಅಂತ ಹೇಳ್ತೀವೋ ಅದನ್ನೆಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾಡಿಸ್ಬೇಕು. ಅದು ಅಲ್ಲದೆ ಹೆರಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಆಗಬೇಕು. ಅದರ ನಂತರ ಮಗುವಿಗೆ ವ್ಯಾಕ್ಸಿನೇಷನ್ ಕೊಡಬೇಕು. ಅದರ ನ್ಯೂಟ್ರಿಷನ್ ಇದೆಯಾ ಅಂತ ನೋಡಬೇಕು. ಎಸ್ಪೆಷಲಿ ಹೆಣ್ಣು ಮಗು. ನಿಮಗೆ ಬ್ಯಾಡ್ ಅಂತ ಅಂದರೆ ಹೆಣ್ಣು ಮಗು ಸಾಯುವ ಸಾಧ್ಯತೆ ಜಾಸ್ತಿ. ಕಾರಣ ನಾನು ಕರೆಕ್ಟಾಗಿ ಹೇಳಲ್ಲ, ಬಟ್ ನಾವು ಗೆಸ್ ಮಾಡ್ಬೋದು. ಸೊ ಒಂದು ಹೆಣ್ಣು ಮಗು ಸತ್ತರೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಸೊ ಈ ರೀತಿ ಕೆಲವು ಮೋಟಿವೇಶನ್ ಮಾಡಿದಾಗ ಇನ್ಫೆಂಟ್ ಮಾರ್ಟಾಲಿಟಿ ತುಂಬಾ ಕಮ್ಮಿ ಆಯಿತು. ಮೆಟರ್ನಲ್ ಮಾರ್ಟಾಲಿಟಿ ಅಂತೂ ಆಲ್ಮೋಸ್ಟ್ ನಿಲ್ಲಾಗಕ್ಕೆ ಶುರು ಆಯಿತು. ದೇರ್ ಆರ್ ಸಮ್ ಡಿಸ್ಟ್ರಿಕ್ಟ್ಸ್ ವೇರ್ ಮೆಟರ್ನಲ್ ಮಾರ್ಟಾಲಿಟಿ ವಾಸ್ 0 ಫಾರ್ ಆಲ್ಮೋಸ್ಟ್ 1 year. ಮೆಟರ್ನಲ್ ಮಾರ್ಟಾಲಿಟಿಯಲ್ಲಿ ಏನಾಗುತ್ತೆ ಅಂದರೆ, ಗರ್ಭಿಣಿಯವರು ಆಕ್ಸಿಡೆಂಟಲ್ಲಿ ಸತ್ತೋದ್ರು, ಅವರು ಗರ್ಭಿಣಿ ಸತ್ತೋದ್ರು ಅಂತ ಲೆಕ್ಕ ಹಾಕ್ತಾರೆ.
ಸೊ ಮೆಡಿಕಲ್ ಕಾಂಪ್ಲಿಕೇಶನಿಂದ ಸಾಯಬಾರದು ಅಂತ ಹೇಳಿ. ಓಕೆ. ಅದು ಅಲ್ಲದೆ ನೆಕ್ಸ್ಟ್ ಈಸ್ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳೋದು ಕ್ಲಾಸಿಫಿಕೇಶನು. ಕಮ್ಯುನಿಕೇಬಲ್ ಅಂದರೆ ಈ ಅಂಟು ರೋಗ, ಫಾರ್ ಎಕ್ಸಾಂಪಲ್ ವೈರಸ್, ಇಂತಹ ಡಿಸೀಸಿನ ವೈರಸ್ ಅಥವಾ ಬ್ಯಾಕ್ಟೀರಿಯಾ, ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಡಯರಿಯಾ, ಇದೆಲ್ಲ ಮಕ್ಕಳಿಗೆ ಬರೋ ಸಾಧ್ಯತೆ ಜಾಸ್ತಿ. ಇದನ್ನು ಕಂಪ್ಲೀಟಾಗಿ ತಡೆಗಟ್ಬೋದು, ಯಾಕಂದರೆ ನಮ್ಮ ಹತ್ರ ಆ್ಯಂಟಿಬಯೋಟಿಕ್ಸ್ ಇದೆ. ಸೊ ಅಂಥ ಸಮಯದಲ್ಲಿ ಈಗ ಸ್ವಲ್ಪ ಭೇದಿ ಆದರೂ ಕೂಡಲೇ ಡಾಕ್ಟರ್ ಹತ್ರ ಹೋಗಬೇಕು, ಸ್ವಲ್ಪ ವಾಂತಿ ಬಂದರೂ ಕೂಡಲೇ ಡಾಕ್ಟರ್ ಹತ್ರ ಹೋಗಬೇಕು, ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಗೌರ್ಮೆಂಟ್ ಸರ್ವಿಸಲ್ಲಿ. ಸೊ ಈ ರೀತಿ ಕೆಲವು ಆ್ಯಕ್ಟಿವಿಟಿಗಳನ್ನು ನಾವು ಮಾಡ್ತೀವಿ. ಅದೇ ರೀತಿ ನಿಮಗೆ ಗೊತ್ತಿರ್ಬೋದು, ಈಗ ವೈರಸ್ ಬಂದಿದೆ, ಕೊರೋನಾ, ಅದು 1ನೇ 2ನೇ 3ನೇ ಅಲೆ ಬಂದಿತ್ತು. ಆ ಟೈಮಲ್ಲಿ ಕೂಡ ನಾವು ತುಂಬ ಔಷಧಿ ವಿತರಣೆ ಮಾಡಿದ್ವಿ. ನಾವೇ ಔಷಧಿ ಕಂಡು ಹುಡುಕ್ತೀವಿ. ಹೆಂಗೆ ಕಂಡು ಹುಡುಕ್ತೀವಿ ಅಂದರೆ, ಯಾರು ಮಾಡಿದಂತಿರೋ ವಿಷಯ ಇದು, ನಮ್ಮ ಹತ್ರ ಒಂದು ಕಂಪ್ಯೂಟೇಷನ್ ಬಯಾಲಜಿ ಅಂತ ಲ್ಯಾಬ್ ಇದೆ. ಅಂದರೆ ನಮ್ಮ ದೇಹದಲ್ಲಿ ಆಗುವ ಪ್ರಕ್ರಿಯೆಯನ್ನು ಎಲ್ಲ ನಾವು ಕಂಪ್ಯೂಟರಲ್ಲಿ ಸಿಮ್ಯುಲೇಷನ್ ಮಾಡ್ತೀವಿ. ವೈರಸ್ಸನ್ನು ಸಿಮ್ಯುಲೇಷನ್ ಮಾಡ್ತೀವಿ. ಅದೇ ರೀತಿ ಒಂದು ಪ್ಲಾಂಟ್ ಇರಲಿ, ಔಷಧಿ ಇರಲಿ, ಏನಿದ್ರು ಅದನ್ನು ಸಿಮ್ಯುಲೇಷನ್ ಮಾಡ್ತೀವಿ. ಸೊ ಆ ಸಿಮ್ಯುಲೇಷನಿಂದಾಗಿ ಯಾವ ಗಿಡದಲ್ಲಿ ಈ ವೈರಸ್ಸನ್ನು ಕೊಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿ ಒಂದು 30 ಔಷಧಿ ಬಂತು. ಅದನ್ನು ICMR ಲ್ಯಾಬ್ಗೆ ಹೋಗಿ ವೈರಸ್ ಮೇಲೇ ಹಾಕಿ, ವೈರಸ್ ಸಾಯುತ್ತೆ, ರೆಮ್ಡೆಸಿವಿರ್ಗಿಂತ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತೋರಿಸಿ, ಅದನ್ನು ಆಮೇಲೆ ಕ್ಲಿನಿಕಲ್ ಟ್ರಯಲ್ ಮಾಡಿ ವೈವಸ್ ಅಂತ ಹೇಳಿ ನಾವು ಈಗ ಬಿಟ್ಟಿದ್ದೀವಿ. ಇದು ಅದನ್ನು 3ನೇ ವೇವ್ ಟೈಮಿಗೆ ನಮಗೆ ಅದಕ್ಕೆ ಪರ್ಮಿಷನ್ ಸಿಕ್ತು. 3ನೇ ವೇವಲ್ಲಿ ನಾವು ತುಂಬ ಅದನ್ನು ಹಳ್ಳಿಗಳಲ್ಲಿ ಹಂಚಿ, ಎಸ್ಪೆಷಲಿ ಮಕ್ಕಳಿಗೆ, ದೊಡ್ಡವರಿಗೆ ಈ ಕಾಯಿಲೆ ಬರದಂಗೆ ನಾವು ಕೊಟ್ಟಿದ್ವಿ. ಸೊ ಈ ರೀತಿ ಇದಕ್ಕೆ ಸಪ್ರೇಟ್ ನಮ್ಮಲ್ಲಿ ಒಂದು ಸಂಸ್ಥೆ ಇದೆ, ಸೇವೆ ಮದರ್ ಫೌಂಡೇಶನ್ ಅಂತ ಹೇಳಿ. ಸೊ ಆ ಸಂಸ್ಥೆ ಮೂಲಕ ಅದಕ್ಕೆ ದಾನಿಗಳಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಅದು ಅಲ್ಲದೆ ಪಾಪ್ಯುಲೇಷನ್ ಫೌಂಡೇಶನ್ ಆಫ್ ಇಂಡಿಯಾ, ಈ ರೀತಿ ತುಂಬ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿವೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಸ್ ನಿಜಕ್ಕೂ ಹೆಮ್ಮೆ ಆಗುತ್ತೆ ಸರ್. ನಾವೀಗ ಎಷ್ಟೇ ಕಷ್ಟಪಟ್ಟರು, ನಾವು ಎಷ್ಟೇ ಸ್ಟೇಜ್ಗಳನ್ನು ಹತ್ಕೊಂಡು ಬಂದರೂ ಕೂಡ ನಮಗೆ ಮೇನ್ಲಿ ವೆರಿ ಇಂಪಾರ್ಟೆಂಟ್ ಆಗೋದು ಜನರ ಅಭಿಪ್ರಾಯ. ಸೊ ಅವ್ರಿಗೆ ಇಷ್ಟ ಆದ್ರೇ ನಮ್ಮ ಪ್ರಾಡಕ್ಟ್ಗಳು ಮುಂದಕ್ಕೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಸೊ ಈ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನರ ಅಭಿಪ್ರಾಯಗಳು ಏನೇನು? ಸಿಂಪಲ್ ಆಗಿ ಹೇಳ್ತೀನಿ ವೀಕ್ಷಕರೇ, Amazon.de ಅಂತ ಹೇಳಿದ್ರೆ ಜರ್ಮನಿಯ ಅಮೆಜಾನ್ ಸೈಟು. ಇಂಡಿಯಾದ ಸೈಟು ಇದೆ, ಬಟ್ ಜರ್ಮನಿದು ಹೇಳ್ತಾ ಇದ್ದೀನಿ ಸ್ಪೆಷಲಿ. ಅಲ್ಲಿ ಹೋಗಿ ನೀವು ಸೋರಿಯಾನ್ ಅಂತ ಟೈಪ್ ಮಾಡಿ ಅಥವಾ ಆಟ್ರಿಮೆಡ್ ಅಂತ ಟೈಪ್ ಮಾಡಿ. ಆಟ್ರಿಮೆಡ್ ನಮ್ಮ ಕಂಪನಿಯ ಹೆಸರು. ನಮ್ಮ ಪ್ರಾಡಕ್ಟ್ ಲಿಸ್ಟ್ ಬರುತ್ತೆ ಅಲ್ಲಿ. ಪ್ರಾಡಕ್ಟ್ ಲಿಸ್ಟ್ ಬಂದಾಗ ಅಮೆಜಾನ್ ಅಲ್ಲಿ ಇಟ್ಸ್ ಎ ಪಬ್ಲಿಕ್ ಫಾರಮ್, ಅಲ್ಲಿ ಏನು ಮ್ಯಾನಿಪುಲೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮಾರು 12,000 ಜನರು ನಮಗೆ ನಮ್ಮ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನಮ್ಮದು ಆವರೇಜ್ ರೇಟಿಂಗ್ ಇರೋದು 5 ಔಟ್ ಆಫ್ 5, 4.3 to 4.8. 12,000 ಅಂದರೆ ನೀವು ಟೋಟಲ್ ಅಲ್ಲಿ, ಆಮೇಲೆ 5 ಸ್ಟಾರ್ ಕೊಟ್ಟವರೆಷ್ಟು, 4 ಸ್ಟಾರ್ ಕೊಟ್ಟವರೆಷ್ಟು ಎಲ್ಲ ಇದೆ ಅಲ್ಲಿ. 5 ಸ್ಟಾರ್ ಕೊಟ್ಟವರು 70%ಗಿಂತಲೂ ಜಾಸ್ತಿ ಜನ ಇದ್ದಾರೆ. 4 ಸ್ಟಾರ್ ಕೊಟ್ಟವರು ಒಂದು 15%ಗಿಂತಲೂ ಜಾಸ್ತಿ ಜನ ಇದ್ದಾರೆ. ಅಂದರೆ 85% ಜನರಿಗೆ 4 ಸ್ಟಾರ್ಗಿಂತ ಜಾಸ್ತಿ ಕೊಡೋಣ ಅಂತ ಅನಿಸಿದ್ರೆ ನೀವೇ ಅನ್ಕೊಳ್ಳಿ ಜನರ ಅಭಿಪ್ರಾಯ ಹೇಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇದೆ ಅಂತ ಹೇಳಿ. ಸೊ ಇದೇ ರೀತಿ ನಾವು ಭಾರತದಲ್ಲೂ ನೋಡ್ಬೋದು. ಭಾರತದಲ್ಲಿ ಸ್ಕರ್ಫಾಲ್ ಅಂತ ನಮ್ಮದೊಂದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಇದೆ. ಅದ್ರಿಗೆ ನೋಡಿ, ನೀವು ಅಮೆಝಾನಲ್ಲಿ ನೋಡಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಹೋಗಿ ನೋಡಿ ಅದಕ್ಕಿರುವ ರೇಟಿಂಗು. ಅದು ಅಲ್ಲದೆ ತುಂಬ ಜನ ಪಿಕ್ಚರೇ ಹಾಕ್ಬಿಡ್ತಾರೆ ಅವ್ರದ್ದು, ಬಿಫೋರ್ ಆಫ್ಟರ್. ಈಗ ಪ್ರೈವಸಿ ಅಂತ ಹೇಳೋದು ದೊಡ್ಡ ವಿಷಯ, ಎಸ್ಪೆಷಲಿ ಯುರೋಪಲ್ಲಿ, ಅಮೆರಿಕದಲ್ಲೆಲ್ಲ. ಅಷ್ಟು ಪ್ರೈವಸಿ ಇದ್ದರೂ ಅವರ ಮುಖವೂ ಸೇರಿಸಿ, ಅವರ ಕೈಯಲ್ಲಿ ಹೆಂಗೆ ಸೋರಿಯಾಸಿಸ್ ಮುಂಚೆ ಇತ್ತು, ಆಮೇಲೆ ಹೆಂಗೆ ಕಮ್ಮಿ ಆಯಿತು, ಕಾಲಲ್ಲಿ ಹೆಂಗಿತ್ತು, ಹೆಂಗೆ ಕಮ್ಮಿ ಆಯಿತು, ಹಾಗೆ ಜನರೇ ಹಾಕ್ತಾರೆ ಪಿಕ್ಚರು. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ದಿ ವಿಂಡಿಕೇಶನ್ ದ್ಯಾಟ್ ಅವರ್ ಪ್ರಾಡಕ್ಟ್ಸ್ ಆರ್ ಗುಡ್. ಸೊ ಅದು ಅಲ್ಲದೆ ನೀವು ವೈದ್ಯರ ಹತ್ರ ಕೇಳ್ಬೋದು, ಯಾರೇ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಕೇಳಿ ಆಟ್ರಿಮೆಡ್ ಹೆಂಗೆ ಪ್ರಾಡಕ್ಟ್ಸ್ ಅಂತೇಳಿ. ಅವಾಗ ಅವರ ಮುಖದಲ್ಲಿ ಆಗುವ ಚೇಂಜ್ ನೋಡಿ ನೀವು. ಅವರು ಮುಖ ಅರಳತ್ತೆ, ಅವ್ರು ಹೇಳ್ತಾರೆ, ಓ ನಮ್ಮ ದಾಮ್ಲೆ ಅವ್ರದ್ದು ಇದು ಕಂಪನಿ, ಇದು ನಮ್ಮ ಕನ್ನಡದವ್ರದ್ದು, ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತಾರೆ ಅವರು, ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅಭಿಪ್ರಾಯ ಇರೋದ್ರಿಂದಲೇ ನಾವು ಸರ್ವೈವ್ ಆಗಿರೋದು. ನಮ್ಮ ಜೊತೆ ತುಂಬ ಕಂಪನಿಗಳು ಸ್ಟಾರ್ಟ್ ಆಗಿತ್ತು 2003 ಆದರೆ ಸರಿಯಾಗಿ ಉಳಿದು ಬೆಳೆದಿರೋದು ನಾವು ಮಾತ್ರ, ಆಟ್ರಿಮೆಡ್ ಸಂಸ್ಥೆ ಮಾತ್ರ. ಸೊ ಅದಕ್ಕೆ ಕಾರಣ ಜನರ ಸಪೋರ್ಟ್. ಹೌದು ಸರ್, ಪ್ರಕೃತಿ, ಸಸ್ಯಗಳು, ಮರ, ಗಿಡಗಳು ಅಂದರೆ ದಾಮ್ಲೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಯ್ಯೋ, ತುಂಬ ಕಥೆನೇ ಹೇಳ್ಬೋದು ನನಗೆ. ಪ್ರಕೃತಿ ಅಂದರೆ ಇಟ್ಸ್ ಎ ಫ್ಯಾಸಿನೇಷನ್ ಫಾರ್ ಮೀ. ಈಗ ನಿಮ್ಮನ್ನು ನಾನು ಒಂದು ಮೈದಾನದಲ್ಲಿ ನಿಲ್ಲಿಸಿದ್ರೆ ನಿಮಗೆ ಬಿಸಿಲಲ್ಲಿ ಎಷ್ಟೊತ್ತು ನಿಲ್ಲಕ್ಕೆ ಸಾಧ್ಯ? ಒಂದು 5 ನಿಮಿಷ 10 ನಿಮಿಷ. ಓಕೆ, ಅಲ್ಲ ನೀವು ಸ್ಪೋರ್ಟ್ಸ್ ಆಡ್ತೀರಂತಾದರೆ ಬೆಳಿಗಿನ ಸಾಯಂಕಾಲ ಕ್ರಿಕೆಟ್ ಆಡಿದ್ರೆ ಎಷ್ಟು ಟ್ಯಾನ್ ಆಗಿಬಿಡ್ತೀರ, ಮುಖ ಎಲ್ಲ ಕಪ್ಪಾಗ್ಬಿಡುತ್ತೆ, ಸುಕ್ಕುಗಟ್ಲಿಕ್ಕೆ ಶುರು ಆಗುತ್ತೆ, ಆಮೇಲೆ ಕೆಲವು ದದ್ದೆಗಳು ಬಂದಂಗೆ ಇರ್ತದೆ. ಸೊ ಅವರ್ ಎಬಿಲಿಟಿ ಈಸ್ ವೆರಿ ಲಿಮಿಟೆಡ್. ಅದೇ ನೀವು ಒಂದು ಆಲದ ಮರ ಆಗಲಿ ಅಥವಾ ಬೇರೆ ಮರ ನೋಡಿ, ವರ್ಷಾನುಗಟ್ಟಲೆ ಆ ಎಲೆ ಅಲ್ಲಿ ಇದ್ರೂ ಅದಕ್ಕೆ ಏನೂ ಆಗಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದಿಸ್ ಇಸ್ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ಕಾರಣ ಏನು ಅಂತ ಹೇಳಿದ್ರೆ, ಸೂರ್ಯನ ಅಲೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತಹ ಒಂದು
ಪದಾರ್ಥ ಆ ಎಲೆಗಳಲ್ಲಿದೆ. ಸೊ ನಾವು ಆ ಪದಾರ್ಥ ತಗೊಂಡು ಒಂದು ಫೇಸ್ ಕ್ರೀಮ್ ಮಾಡಿದ್ವಿ, ಹೊಸ ಪ್ಲಾಂಟ್ ಸೈನ್ಸ್ ಫೇಸ್ ಆ್ಯಂಟಿ ಬ್ಲೆಮಿಶ್ ಕ್ರೀಮ್ ಅಂತ ಮಾಡಿದ್ವಿ ನಾವು, ಅದರಲ್ಲಿ ಹಾಕಿದ್ವಿ ನಾವು. ಯಾಕಂದರೆ ಸೂರ್ಯ ಮಾತ್ರ ಅಲ್ಲ, ಈಗ ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ ನೀವು, ಇಲ್ಲಿ ಲೈಟ್ಸ್ ಇರುತ್ತೆ. ಸೊ ಎಲ್ಲದರಿಂದಲೂ ನಮ್ಮ ಚರ್ಮಕ್ಕೆ ತೊಂದರೆ ಆಗುತ್ತೆ. ಸೊ ಎಲ್ಲದರಿಂದಲೂ ತಡೆಗಟ್ಟಲು ಈ ರೀತಿ ಅದ್ಭುತವಾದ ವಿಷಯ ಅದರಲ್ಲಿದೆ. ಇನ್ನು ನಾನು ಯಾವಾಗಲೂ ಕ್ವಶನ್ ಕೇಳ್ತೀನಿ, ನೀವು ಎಳ್ನೀರು ಕುಡ್ದಿದ್ದೀರಾ? ಹೌದು. ನೀವು ನಿಮ್ಮ ಎಳ್ನೀರು ನಿಮ್ಮ ತಾಯಿಗಾಗಲಿ, ಗರ್ಭಿಣಿಯರಿಗಾಗಲಿ, ನಿಮ್ಮ ಅಜ್ಜಿಗಾಗಲಿ, ಅವರ ಮಗುವಿಗಾಗಲಿ ಕೊಡಲಿಕ್ಕೆ ನಿಮಗೆ ಸಂಕೋಚ ಇದೆಯಾ? ಇಲ್ಲ. ತೆಂಗಿನ ಮರಕ್ಕೆ ಕ್ಲೀನ್ ವಾಟರ್ ಸಿಗುತ್ತಾ? ಕೊಳಚೆ ನೀರೇ ತಾನೇ ಕೆಳಗಡೆ ಇರೋದು ಅದು. ಸೊ ಅದನ್ನು ಹೆಂಗೆ ಕ್ಲೀನ್ ಮಾಡುತ್ತೆ ತೆಂಗಿನ ಮರ? ಸೊ ಆ್ಯಕ್ಚುಲಿ ತೆಂಗಿನಕಾಯಿ ಆಗಬೇಕು ಅಂದರೆ 1 ವರ್ಷ ಬೇಕು. ಅದರಲ್ಲಿ ನೀರು ಎವ್ರಿ ಡೇ ಒಳಗಡೆನೂ ಹೋಗುತ್ತೆ, ಹೊರಗಡೆನೂ ಹೋಗುತ್ತೆ. ಒಳಗಡೆ ಹೊರಗಡೆ ಹೋಗ್ತಾ ಇರುವಾಗ ಅದಕ್ಕೆ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಬರಲೇಬೇಕು. ಬರಲ್ಲ, ಯಾಕಂದರೆ ಅದರಲ್ಲಿ ಪೆಪ್ಟೈಡ್ಸ್ ಇರ್ತವೆ. ಆ ಪೆಪ್ಟೈಡ್ಸ್ ಫಂಗಸ್ ಆಗಲಿ, ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಏನೂ ಬರದಂಗೆ ನೋಡ್ಕೊಳ್ಳುತ್ತೆ. ಇದು ಭಯಂಕರ ಅದ್ಭುತ ಅಲ್ವಾ? ಸೊ ಆ ಪೆಪ್ಟೈಡನ್ನು ನಾವು ಉಪಯೋಗಿಸಿ ಒಂದು ಹ್ಯಾಂಡ್ ಕ್ರೀಮ್ ಮಾಡಿದ್ವಿ. ಯಾಕಂದರೆ ಕೈಗೆ ನೋಡಿ, ಆ್ಯಂಟಿಬಯೋಟಿಕ್ ಡೈಲಿ ಹಾಕೋ ಹಾಗಿಲ್ಲ, ಕೈ ನಾವು ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಕೈ ಮುಟ್ಲೇಬೇಕು. ಸೊ ಕೈಗೆ ಇನ್ಫೆಕ್ಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದನ್ನು ತಡೆಗಟ್ಟಲು ಈ ಕೊಕೊನಟ್ ವಾಟ್ರಲ್ಲಿ ಇರುವಂತಹ, ಎಳ್ನೀರಲ್ಲಿರುವಂತಹ ಪೆಪ್ಟೈಡ್ಸನ್ನು ಬಳಸಿದ್ವಿ ನಾವು. ಸೊ ಈ ರೀತಿ ಹಲವು ಅದ್ಭುತಗಳಿವೆ. ಎಸ್ ಸರ್, ಕೊನೆಯದಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಹಾಗೆ ನಿಮ್ಮ ರೀತಿ ನಾನು ಕೂಡ ಸಾಧನೆ ಮಾಡಬೇಕು ಅಂತ ಎಷ್ಟೋ ಯುವಕರ ಕನಸಾಗಿರುತ್ತೆ. ಸೊ ಆ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಬಿಸ್ನೆಸ್ ಪ್ಲಾನ್ ಇರಬೇಕು. ಜಸ್ಟ್ ಪ್ರಾಡಕ್ಟ್ ಇದ್ರೆ ಸಾಲದು, ಅದಕ್ಕೆ ಹಲವು ಅಂಗಗಳಿರಬೇಕು, ಸ್ವಲ್ಪ ಯಾರಾದರೂ ದುಡ್ಡು ಇರಬೇಕು. ಇನ್ನೊಂದು ಮೇಯ್ನ್ ಆಗಿ ಹೇಳೋದಂದ್ರೆ, ಒಳ್ಳೆಯ ಸಂಸ್ಥೆಗಳಲ್ಲಿ ನೀವು ಓದಿದ್ರೆ, ಚೆನ್ನಾಗಿ ಓದಿ ಒಳ್ಳೆಯ ಸಂಸ್ಥೆಗಳಲ್ಲಿ ಓದಿದ್ರೆ ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕಲು ಜನ ಬರೋದು ಜಾಸ್ತಿ. ಓದದೇ ಇರುವವರು ಕೂಡ ಸಕ್ಸಸ್ ಆಗಿದ್ದಾರೆ, ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್. ಸೊ ಚೆನ್ನಾಗಿ ಓದಿ ಒಳ್ಳೆಯ ಸಂಸ್ಥೆ ಸೇರಿ, ಆವಾಗ ನಿಮಗೆ ಜ್ಞಾನನೂ ಜಾಸ್ತಿ ಬರುತ್ತೆ. ನಿಮಗೆ ಪ್ರಾಡಕ್ಟಿನ ಬಗ್ಗೆ ಜ್ಞಾನ ಜಾಸ್ತಿ ಇದ್ದರೆ ನಿಮ್ಮ ಪ್ರಾಡಕ್ಟ್ ಪರ್ಫೆಕ್ಟ್ ಆಗುವ ಸಾಧ್ಯತೆ ಜಾಸ್ತಿ. ಆಮೇಲೆ ಏನೋ ಕ್ಯಾರೆಕ್ಟರೇ ಹಾಗೆ, ಕೆಲವರದ್ದು ಕ್ಯಾರೆಕ್ಟರೇ ಆಂಟ್ರಪ್ರಿನರ್ಶಿಪ್. ಫಾರ್ ಎಕ್ಸಾಂಪಲ್, ನನಗೆ ಚೆನ್ನಾಗಿದ್ದ ಪ್ರಾಕ್ಟೀಸನ್ನು ಬಿಟ್ಟು ಕ್ಲಿನಿಕನ್ನು ಮುಚ್ಚಿ ನಾನು ಕಂಪನಿ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಆ ಮನೋಭಾವನೆ ಇರುತ್ತೆ. ಕೆಲವರಿಗೆ ಮನೋಭಾವ ಇರುತ್ತೆ. ಎಲ್ಲರೂ ಆಂಟ್ರಪ್ರಿನರ್ ಆಗಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಂಟ್ರಪ್ರಿನರ್ಶಿಪ್ ಕ್ಯಾನ್ ಬಿ ಎಂಪ್ಲಾಯ್ಮೆಂಟ್ ಆಲ್ಸೋ. ನೀವು ಫಾರ್ ಎಕ್ಸಾಂಪಲ್ ಟಾಟಾದಲ್ಲ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಚೇರ್ಮನ್ ಆಗಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಕೆಲಸ ಮಾಡಿದ್ರೆ ಅದು ಆಂಟ್ರಪ್ರಿನರ್ಶಿಪ್ಪೇ. ಸೊ ಧ್ಯೇಯ ಇಟ್ಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇರಲಿ, ಸುಳ್ಳು ಹೇಳಬೇಡಿ, ಸತ್ಯದ ದಾರಿಯನ್ನೇ ಹಿಡೀರಿ, ಕ್ವಾಲಿಟಿ ಬಗ್ಗೆ ನಿಗಾ ಇರಲಿ, ಸಕ್ಸಸ್ ಬಂದೇ ಬರುತ್ತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿಯಾಗಿದ್ದೀರಾ. ಹಾಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮಧು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.